ನಮಸ್ಕಾರ. ಮುಖ್ಯಾಂಶಗಳು. ಕೆಲವೇ ವಾರಗಳಲ್ಲಿ ಕೊರೋನಾ ಲಸಿಕೆ ಸಮಗ್ರ ವಿತರಣೆಗೆ ಕಾರ್ಯಯೋಜನೆ ರೂಪಿಸಲು ರಾಜ್ಯಗಳಿಗೆ ಸೂಚನೆ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಕೋವಿಡ್-19 ಸೋಂಕಿನ ಎರಡನೇ ಅಲೆ ನಿರೀಕ್ಷೆ, ಫೆಬ್ರವರಿವರೆಗೂ ಮುಂಜಾಗ್ರತೆ ವಹಿಸುವುದು ಅಗತ್ಯ, ಸಚಿವ ಡಾ ಕೆ ಸುಧಾಕರ್. ಡಿಪ್ಲೊಮಾ ಪಠ್ಯದಲ್ಲಿ ಆಮೂಲಾಗ್ರ ಬದಲಾವಣೆ, ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿ ಅಳವಡಿಕೆ, ಡಾ ಸಿಎನ್ ಅಶ್ವತ್ಥನಾರಾಯಣ. ಹಾಗೂ ಟಿ20 ಕ್ರಿಕೆಟ್ ಸರಣಿ, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 11 ರನ್ಗಳ ರೋಚಕ ಗೆಲುವು. ವಾರ್ತೆಗಳ ವಿವರ. ಕೋವಿಡ್-19 ಲಸಿಕೆಗಾಗಿ ದೇಶ ಇನ್ನು ಹೆಚ್ಚು ದಿನ ನಿರೀಕ್ಷೆ ಮಾಡಬೇಕಿಲ್ಲ. ಕೆಲವೇ ವಾರಗಳಲ್ಲಿ ಲಸಿಕಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಪ್ರಕಟಿಸಿದರು. ಕೋವಿಡ್-19 ಸಾಂಕ್ರಾಮಿಕ ಪರಿಸ್ಥಿತಿ ಹಾಗೂ ಲಸಿಕೆ ಲಭ್ಯತೆ ಕುರಿತು ಇಂದು ಸರ್ವಪಕ್ಷಗಳ ಸಭೆ ನಡೆಸಿದ ಪ್ರಧಾನಿ, ದೇಶದ 3 ಸಂಸ್ಥೆಗಳ ಲಸಿಕೆಗಳು ಅಭಿವೃದ್ಧಿಯ ಹಂತದಲ್ಲಿವೆ. 8 ಸಂಸ್ಥೆಗಳು ಲಸಿಕೆ ಅಭಿವೃದ್ಧಿಪಡಿಸುವ ಸಿದ್ಧತೆಯಲ್ಲಿದ್ದು, ಅವು ಕೂಡ ಪ್ರಯೋಗದ ವಿವಿಧ ಹಂತಗಳಲ್ಲಿವೆ ಎಂದು ತಿಳಿಸಿದರು. ಲಸಿಕಾ ಕಾರ್ಯಕ್ರಮದ ಬಗ್ಗೆ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ. ಕಾರ್ಯಕ್ರಮದ ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರು, ಅನಾರೋಗ್ಯವುಳ್ಳವರಿಗೆ ಆದ್ಯತೆ ಮೇರೆಗೆ ಲಸಿಕೆ ನೀಡಲಾಗುವುದು ಎಂದು ತಿಳಿಸಿದರು. ವಿಶ್ವದಲ್ಲಿ ಲಸಿಕೆ ಅಭಿವೃದ್ಧಿಪಡಿಸುವ ಪ್ರಯತ್ನಗಳು ನಡೆಯುತ್ತಿವೆ, ಆದರೆ ಎಲ್ಲರ ಗಮನ ಅತ್ಯಂತ ಸುರಕ್ಷಿತ ಲಸಿಕೆಯ ಮೇಲಿದೆ. ಹೀಗಾಗಿ ಸ್ವಾಭಾವಿಕವಾಗಿ ವಿಶ್ವದ ದೃಷ್ಟಿ ಈಗ ಭಾರತದ ಮೇಲೂ ಇದೆ ಎಂದರು. विस्तार से किसे वैक्सीन लगेगी, इसे लेकर भी केंद्र सरकार राज्य सरकारों से मिले सुझावों के आधार पर काम कर रही है. इसमें प्राथमिकता कोरोना के मरीजों के इलाज में जुटे हेल्थ केयर वर्कर्स, फ्रंटलाइन वर्कर्स. ಲಸಿಕೆಯ ವಿತರಣೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೇರಿ ಕಾರ್ಯನಿರ್ವಹಿಸಲಿವೆ. ವಿಶ್ವದ ಬಹಳಷ್ಟು ದೇಶಗಳಿಗಿಂತ ನಾವು ಉತ್ತಮ ಸ್ಥಿತಿಯಲ್ಲಿದ್ದೇವೆ. ವಿಶ್ವದ ಬೃಹತ್ ಹಾಗೂ ಅನುಭವಿ ವಿತರಣಾ ಜಾಲ ನಮ್ಮದಾಗಿದೆ. ಶೀತಲ ಸಂಗ್ರಹಾಗಾರ ಸಲಕರಣೆಗಳು ಹಾಗೂ ಸಾಗಾಟಕ್ಕೆ ಸಂಬಂಧಿಸಿ ರಾಜ್ಯಗಳ ಸಹಕಾರ ಪಡೆದುಕೊಳ್ಳಲಾಗುವುದು. ಶೀತಲ ಸಂಗ್ರಹಾಗಾರಗಳ ಬಲವರ್ಧನೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ದೇಶದಲ್ಲೊಂದು ವಿಶೇಷ ಸಾಫ್ಟ್ವೇರ್ ಅಭಿವೃದ್ಧಿಪಡಿಸಲಾಗಿದೆ ಎಂದು ತಿಳಿಸಿದ ಪ್ರಧಾನಿ, ಕೋವಿನ್ ಹೆಸರಿನ ಈ ಸಾಫ್ಟ್ವೇರ್ ಮೂಲಕ ಯಾವುದೇ ಲಾಭಾರ್ಥಿ ದೇಶದಲ್ಲಿ ಲಭ್ಯವಿರುವ ಕೋವಿಡ್-19 ಲಸಿಕೆಯ ಸಂಗ್ರಹದ ಕುರಿತು ನೈಜ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಮಾಹಿತಿ ನೀಡಿದರು. ಸಂಶೋಧನೆಗೆ ಸಂಬಂಧಿಸಿದ ಕಾರ್ಯಪರಿಶೀಲನೆಗೆ ಕಾರ್ಯಪಡೆ ರಚಿಸಲಾಗಿದ್ದು, ಲಸಿಕೆಯ ಕುರಿತು ರಾಷ್ಟ್ರೀಯ ತಜ್ಞರ ತಂಡ ಮೇಲ್ವಿಚಾರಣೆ ನಡೆಸುತ್ತಿದೆ. ಈ ತಜ್ಞರ ತಂಡ ರಾಜ್ಯ ಸರ್ಕಾರಗಳೊಂದಿಗೆ ಸೇರಿ ಕೆಲಸ ಮಾಡುತ್ತಿದೆ. ಲಸಿಕೆಯ ದರ ನಿಗದಿ ಮಾಡುವ ಬಗ್ಗೆಯೂ ರಾಜ್ಯ ಸರ್ಕಾರಗಳೊಂದಿಗೆ ಮಾತುಕತೆ ನಡೆಸಲಾಗಿದೆ. ಜನರ ಆರೋಗ್ಯದ ಆದ್ಯತೆ ಮೇರೆಗೆ ದರ ನಿಗದಿ ಮಾಡಲಾಗುವುದು ಎಂದರು. कोल्ड चेन को और मजबूत करने के लिए भी साथ ही साथ अनेक नए प्रकल्प भी चल रहे हैं, कई और नए प्रयास भी चल रहे हैं. भारत ने एक विशेष सॉफ्टवेयर भी बनाया है, कोविन, जिसमें कोरोना वैक्सीन के ಭಾರತವು ಕೋವಿಡ್-19 ಸೋಂಕಿನಿಂದ ಚೇತರಿಸಿಕೊಳ್ಳುವ ಪ್ರಮಾಣ ಅಧಿಕವಾಗಿರುವ ದೇಶಗಳ ಮೊದಲ ಸ್ತರದಲ್ಲಿದೆ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳಿಗಿಂತ ಅತ್ಯುತ್ತಮ ಸ್ಥಿತಿಯಲ್ಲಿದೆ. ಕೋವಿಡ್-19 ವಿರುದ್ಧದ ಹೋರಾಟದಲ್ಲಿ ಬೇರೆ ದೇಶಗಳಿಗೂ ಸಹಾಯ ಹಸ್ತ ಚಾಚಿದ್ದೇವೆ. ಸೋಂಕಿನ ವಿರುದ್ಧ ಭಾರತೀಯರು ಅಪ್ರತಿಮ, ಅಭೂತಪೂರ್ವ ಹೋರಾಟ ನಡೆಸಿದ್ದಾರೆ. ದೀರ್ಘವಾದ ಈ ಹೋರಾಟದಲ್ಲಿ ವೈಜ್ಞಾನಿಕ ನಿಲುವನ್ನು ಅಳವಡಿಸಿಕೊಳ್ಳಲಾಗಿದೆ. ಇನ್ನು ಮುಂದೆಯೂ ಇದೇ ರೀತಿಯ ಸಹಯೋಗ ಮತ್ತು ವೈಜ್ಞಾನಿಕ ಆಯಾಮ ಅಗತ್ಯವಾಗಿದೆ ಎಂದರು. ಸಭೆಯಲ್ಲಿ ಸಂಸತ್ತಿನ 2 ಸದನಗಳ ನಾಯಕರು, ಕೇಂದ್ರ ಸಚಿವರಾದ ಅಮಿತ್ ಶಾ, ಡಾ ಹರ್ಷವರ್ಧನ್, ಕಾಂಗ್ರೆಸ್ ಮುಖಂಡ ಗುಲಾಂ ನಬಿ ಆಜಾದ್, ಟಿಎಂಸಿಯ ಡೆರೆಕ್ ಒಬ್ರಿಯನ್, ಡಿಎಂಕೆಯ ಟಿಆರ್ ಬಾಲು, ಎನ್ಸಿಪಿಯ ಶರದ್ ಪವಾರ್ ಹಾಗೂ ಇತರ ರಾಜಕೀಯ ಪಕ್ಷಗಳ ನಾಯಕರು ಭಾಗಿಯಾಗಿದ್ದರು. राष्ट्रीय और स्थानीय हर जरूरत के मुताबिक फैसले नेशनल एक्सपर्ट ग्रुप द्वारा सामूहिक तौर पर लिए जाएंगे. साथियों, वैक्सीन की कीमत कितनी होगी, इसे लेकर भी सवाल स्वाभाविक है. केंद्र सरकार इस बारे में राज्य सरकारों के साथ बात कर रही है. वैक्सीन की कीमत को लेकर फैसला
जन स्वास्थ्य को सर्वोच्च प्राथमिकता देते हुए किया जाएगा और राज्य सरकारों की इसमें पूरी सहभागिता होगी। साथियों, एक राष्ट्र के रूप में भारत ने जो फैसले लिए, जिस प्रकार भारत ने तेजी से वैज्ञानिक तरीकों को अपनाया, उसका परिणाम आज दिख रहा है। भारत आज उन देशों में है जहां पर प्रतिदिन टेस्टिंग बहुत ज्यादा हो रही है। भारत आज उन देशों में है जहां पर रिकवरी रेट भी बहुत ज्यादा है। भारत उन देशों में भी शामिल है जहां पर कोरोना की वजह से होने वाली मृत्यु दर इतनी कम है। भारत ने जिस तरह कोरोना के खिलाफ लड़ाई को लड़ा है, वो प्रत्येक देशवासी की अदम्य इच्छा शक्ति को दिखाता है। ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಎರಡನೇ ಅಲೆ ಕಾಣಿಸಿಕೊಳ್ಳಲಿರುವ ಹಿನ್ನೆಲೆಯಲ್ಲಿ ಸರ್ಕಾರ ನೇಮಕ ಮಾಡಿದ್ದ ತಾಂತ್ರಿಕ ಸಲಹಾ ಸಮಿತಿ ಹಲವು ಶಿಫಾರಸುಗಳನ್ನು ಸಲಹೆ ಮಾಡಿ ಕಟ್ಟುನಿಟ್ಟಿನ ಜಾರಿಗೆ ಮನವಿ ಮಾಡಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಡಿಸೆಂಬರ್ 20ರಿಂದ ಜನವರಿ 2ರ ತನಕ ರಾಜ್ಯದಲ್ಲಿ ಯಾವುದೇ ಸಭೆ ಸಮಾರಂಭ ರಾಜಕೀಯ ಕಾರ್ಯಕ್ರಮ ಸೇರಿದಂತೆ ಇನ್ನಿತರೆ ಯಾವುದೇ ಕಾರ್ಯಕ್ರಮಗಳನ್ನು ಆಯೋಜಿಸದಂತೆ ಶಿಫಾರಸು ಮಾಡಿದೆ ಎಂದು ಹೇಳಿದರು. ಮಾರುಕಟ್ಟೆಗಳು ಜನಸಂದಣಿ ಇರುವ ಯಾವುದೇ ಪ್ರದೇಶದಲ್ಲಿ ಜನರ ಸಂಚಾರಕ್ಕೆ ನಿರ್ಬಂಧ ಹೇರಲು ಸಲಹೆ ನೀಡಿದೆ ಎಂದು ಹೇಳಿದರು. ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಚಳಿ ಹೆಚ್ಚು ಇರುವ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಈ 3 ತಿಂಗಳ ಕಾಲ ಅತ್ಯಂತ ಜಾಗೃತಿ ವಹಿಸುವಂತೆ ಸಮಿತಿ ಸಲಹೆ ನೀಡಿದ್ದು, ಜನವರಿ ತಿಂಗಳಿನಿಂದ ಫೆಬ್ರವರಿ ಅಂತ್ಯದವರೆಗೆ ಕೋವಿಡ್ ಪರೀಕ್ಷೆಯನ್ನು ಪ್ರತಿದಿನ ಕನಿಷ್ಠ 1,25,000 ಮಂದಿಗೆ ನಡೆಸಲು ಸೂಚಿಸಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ರಾತ್ರಿ ಕರ್ಫ್ಯೂ ಅಗತ್ಯವಿಲ್ಲ. ಬದಲಾಗಿ ಜನರು ಸ್ವಯಂ ನಿರ್ಬಂಧವನ್ನು ಹೇರಿಕೊಳ್ಳುವ ಅಗತ್ಯವಿದೆ. ಮುಖಗವಸು ಧರಿಸುವುದು, ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಸಾಮಾನ್ಯವಾಗಿ ಬೇರೆ ದೇಶಗಳು ಬೇರೆ ರಾಜ್ಯಗಳನ್ನು ಹೋಲಿಕೆ ಮಾಡಿ ನೋಡಿದಾಗ 45 ದಿವಸದಿಂದ 90 ದಿವಸದ ಒಳಗಡೆ ಎರಡನೇ ಅಲೆ ಪ್ರಾರಂಭ ಆಗ್ತದೆ. ಅದು ಕೂಡ ಗ್ರ್ಯಾಜುವಲ್ ಆಗಿ ಆಗುತ್ತೆ. 2-3 ವಾರಗಳಲ್ಲಿ ಅದು ಹಂತ ಹಂತವಾಗಿ ಹೆಚ್ಚಿಗೆ ಆಗುವಂಥದ್ದು ಪ್ರಕ್ರಿಯೆ ಕಂಡುಬಂದಿದೆ. ಅದೇ ರೀತಿ ಇವತ್ತು ಕರ್ನಾಟಕದಲ್ಲಿ ಕೂಡ ಇವರ ಒಂದು ಅಧ್ಯಯನದ ಪ್ರಕಾರ, ಇವರ ವರದಿಯ ಪ್ರಕಾರ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಇವತ್ತು ಎರಡನೇ ಅಲೆ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಬಂದೇ ಬರುತ್ತೆ ಅಂತಲ್ಲ ಹೇಳೋದು, ಬರಲಿಕ್ಕೆ ಸಾಧ್ಯ ಇದೆ. ಅದನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನು ನಿಯಂತ್ರಣ ಸಂಪೂರ್ಣ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ಈಗ ನಮಗೆ ಕೆಲವು ಸಲಹೆಗಳನ್ನು ಕೂಡ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಆ ಸಲಹೆಗಳ ಬಗ್ಗೆ ನಾವು ಕೂಡ ಉನ್ನತ ಮಟ್ಟದಲ್ಲಿ ನಾವು ಕೂಡ ಚರ್ಚೆ ಮಾಡಬೇಕಾಗಿದೆ ಮತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿ ಯಾವ ರೀತಿ ನಾವು ಕ್ರಮಗಳನ್ನು ಈಗ ಮುಂದಿನ 45 ದಿವಸ ನಿರ್ಣಾಯಕವಾದಂಥ ಹಂತ ಅಂತ ಹೇಳಿದ್ದಾರೆ. ಈ 45 ದಿವಸಗಳು ನಾವು ಪ್ರಾರಂಭದಲ್ಲಿ ಲಾಕ್ಡೌನ್ ವೇಳೆಯಲ್ಲಿ ಅನ್ಲಾಕ್ಡೌನ್ ಒಂದು ಫೇಸ್ನಲ್ಲಿ ಯಾವ ರೀತಿ ನಾವು ನಿಯಂತ್ರಣವನ್ನು ಮಾಡ್ತಾ ಇದ್ವಿ, ಆ ನಿಯಂತ್ರಣವನ್ನು ಮತ್ತೆ ನಾವು ಮುಂದಿನ 45 ದಿವಸಗಳಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೋಬೇಕು ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದ ಸಂಘಟಿಸುವ ಕುರಿತು ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಳಗಾವಿಯಲ್ಲಿಂದು ಹೇಳಿದ್ದಾರೆ. ಇದುವರೆಗೂ ನಡೆದಿರುವ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಅದೇ ರೀತಿ ಮುಂಬರುವ 2 ವಿಧಾನಸಭೆ ಉಪಚುನಾವಣೆ ಮತ್ತು ಲೋಕಸಭೆ ಉಪಚುನಾವಣೆಯನ್ನು ಗೆಲ್ಲುವುದು ನಮ್ಮ ಉದ್ದೇಶ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ಘೋಷಣೆಯಾಗಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ಅವರು ತಿಳಿಸಿದರು. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ನೇತೃತ್ವದಲ್ಲಿ ನಡೆಯಲಿರುವ ಕೋರ್ ಕಮಿಟಿ ಹಾಗೂ ಕಾರ್ಯಕಾರಿಣಿ ಸಭೆಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಎನ್ನುವುದು ಸ್ಪಷ್ಟವಾಗಲಿದೆ ಎಂದು ಅವರು ಹೇಳಿದರು. ಬಂದಂಥ ಎಲ್ಲ ಚುನಾವಣೆ ನಾವು ಗೆದ್ದಿದ್ದೇವೆ. ಬರುವಂಥ 2 ವಿಧಾನಸಭಾ ಉಪಚುನಾವಣೆ, ಒಂದು ನಿಮ್ಮ ಲೋಕಸಭಾ ಚುನಾವಣೆ ಗೆಲ್ಲಬೇಕಾಗಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೂ ಸಹ ಸಿದ್ಧತೆಗಳು ಪ್ರಾರಂಭ ಆಗಿದೆ. ಈಗಾಗಲೇ ಒಂದು ಸುತ್ತು ನಮ್ಮೆಲ್ಲ ಟೀಮು ರಾಜ್ಯದಲ್ಲಿ ಹೋಗಿ ಬಂದಿದೆ. ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಕ್ಕಿದೆ. ಗ್ರಾಮ ಪಂಚಾಯತಿ ಎಲೆಕ್ಷನ್ಸು ನಮ್ಮ ಸಂಘಟನೆಯನ್ನು ಬಲಪಡಿಸೋಕ್ಕೆ ಬಹಳ ಮುಖ್ಯವಾಗಿರುವಂಥದ್ದು.
ಆ ದಿಕ್ಕಿನಲ್ಲಿ ವಿಶೇಷ ಪ್ರಯತ್ನ, ಅದರ ಬಗ್ಗೆ ಚರ್ಚೆ, ಅತಿ ಹೆಚ್ಚು ಸ್ಥಾನಗಳನ್ನ ಗ್ರಾಮ ಪಂಚಾಯತಿನಲ್ಲಿ ಗೆಲ್ಲೋದಕ್ಕೆ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ. ಅರುಣ್ ಸಿಂಗ್ ಜಿ ಅವರು ನಮ್ಮ ಕರ್ನಾಟಕ ಇನ್ಚಾರ್ಜ್ ಏನು ಇವತ್ತು ಬರ್ತಾ ಇದ್ದಾರೆ ರಾತ್ರಿ, ಅವ್ರೇನು ಸುದ್ದಿ ತಗೊಂಡು ಬಂದಿದ್ದಾರೆ ಅದರ ಆಧಾರದ ಮೇಲೆ ಅದು ತೀರ್ಮಾನ ಆಗುತ್ತೆ. ಸರ್ಕಾರ ಕಡೆಯಿಂದ ಕಂದಾಯ ಸಚಿವ ಆರ್ ಅಶೋಕ ರಾಜ್ಯದಲ್ಲಿ 25 ಜಿಲ್ಲೆಗಳ 180 ತಾಲೂಕುಗಳನ್ನು ಬರಪೀಡಿತ ಎಂದು ಗುರುತಿಸಲಾಗಿದೆ. ಪ್ರವಾಹದಿಂದ ಹಾನಿ ಉಂಟಾದ ಸಂತ್ರಸ್ತರಿಗೆ ಪರಿಹಾರ ನೀಡಲು ರಾಜ್ಯ ಸರ್ಕಾರದ ಬಳಿ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಖಾತೆಯಲ್ಲಿ 98 ಕೋಟಿ ರೂಪಾಯಿ ಹಣವಿದೆ. ಅದನ್ನು ಬಳಸಿಕೊಳ್ಳಲು ಸೂಚಿಸಲಾಗಿದೆ. ಇದುವರೆಗೂ ಜಿಲ್ಲೆಗೆ 11 ಕೋಟಿ 29 ಲಕ್ಷ ರೂಪಾಯಿ ಪರಿಹಾರಕ್ಕಾಗಿ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು 3 ಭಾಗ ಮಾಡುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಕೆಂಪೇಗೌಡ ಕಟ್ಟಿದ ಬೆಂಗಳೂರು ಒಂದೇ, ಹೀಗಾಗಿ ಒಂದೇ ಮಹಾನಗರ ಪಾಲಿಕೆ ಇರಲಿದೆ ಎಂದು ತಿಳಿಸಿದರು. ಬಿಬಿಎಂಪಿ ಚುನಾವಣೆಯನ್ನು 6 ವಾರಗಳಲ್ಲಿ ನಡೆಸುವ ಕುರಿತು ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿರುವುದು ಗಮನಕ್ಕೆ ಬಂದಿದೆ. ಈ ಸಂಬಂಧ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದರು. ಕೆಎಂಸಿ ಕಾಯ್ದೆಗೆ ತಿದ್ದುಪಡಿ ತಂದು ಬೆಂಗಳೂರಿನ ಅಭಿವೃದ್ಧಿಗಾಗಿ ಪ್ರತ್ಯೇಕ ಕಾಯ್ದೆ ರೂಪಿಸುವ ವಿಷಯ ಚರ್ಚೆಯಲ್ಲಿದೆ. ಈ ಬಾರಿ ಅಧಿವೇಶನದಲ್ಲಿ ಈ ಕುರಿತು ಚರ್ಚೆ ನಡೆಸಲಾಗುವುದು ಎಂದರು. ನಾಳೆ ರಾಜ್ಯದಲ್ಲಿ ಯಾವುದೇ ಬಂದ್ ನಡೆಯುವುದಿಲ್ಲ. ಜನರು ಕೂಡ ಈ ಬಗ್ಗೆ ಗೊಂದಲಕ್ಕೊಳಗಾಗುವುದು ಬೇಡ ಎಂದು ಅವರು ಹೇಳಿದರು. ಅಭಿವೃದ್ಧಿ ಮಾಡುವಂಥದ್ದು ಬೆಂಗಳೂರಿನ ಬೆಳವಣಿಗೆ ದೃಷ್ಟಿಯಿಂದ ಕಾಯ್ದೆಯನ್ನು ತಂದಿದ್ರಿ, ಅದನ್ನು ಕೂಡ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನೋಡಿ. ವಾಟಾಳ್ ನಾಗರಾಜ್ ಅವರು ದಿನನಿತ್ಯ ಅವರು ಈಚೆಗೆ ಬಂದರೆ ಬಂದ್ 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 ಅಂತಾರೆ, ಅದೆಲ್ಲ ನಡೆಯಲ್ಲ. ಕರೋನಾ ಟೈಮಲ್ಲೇ ಸುಮಾರು 40 ದಿನ ಲಾಕ್ಡೌನ್ ಆಗಿ ಜನ ಸಂಕಷ್ಟದಲ್ಲಿದ್ದಾರೆ. ಬೀದಿ ವ್ಯಾಪಾರಿಗಳಿರ್ಬೋದು, ಕಾರ್ಮಿಕರಿರ್ಬೋದು, ಈ ಸಂದರ್ಭ ಯಾರೂ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ. ಆದ್ರೂ ಕೋರ್ಟನ್ನು ಕೂಡ ಆದೇಶ ಮಾಡಿದೆ ಯಾವುದೇ ರೀತಿ ಬಂದ್ ಮಾಡಬಾರ್ದು ಅಂತ. ಬಲಾತ್ಕಾರವಾಗಿ ಬಂದ್ ಮಾಡಿದ್ರೆ ಪೊಲೀಸರು ಕ್ರಮ ತೆಗೆದುಕೊಳ್ತಾರೆ. ಡಿಪ್ಲೊಮಾ ಪಠ್ಯದಲ್ಲಿ ಉದ್ಯೋಗ ಕಲ್ಪಿಸಿಕೊಳ್ಳಲು ಅಗತ್ಯವಿರುವ ಪಠ್ಯಗಳನ್ನು ಅಳವಡಿಸಲು ಆಮೂಲಾಗ್ರವಾಗಿ ಪಠ್ಯಕ್ರಮವನ್ನು ಬದಲಿಸಲಾಗುವುದು ಎಂದು ಉನ್ನತ ಶಿಕ್ಷಣ ಸಚಿವರೂ ಆದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಬೆಂಗಳೂರಿನಲ್ಲಿಂದು ತಿಳಿಸಿದರು. ನೂತನ ಶಿಕ್ಷಣ ನೀತಿ ಜಾರಿ ಕುರಿತಂತೆ ಶಿಕ್ಷಕ ಹಾಗೂ ಪದವೀಧರ ಕ್ಷೇತ್ರಗಳ ಪರಿಷತ್ ಸದಸ್ಯರು ಶಿಕ್ಷಣ ತಜ್ಞರ ಜೊತೆ ಸಭೆಯಲ್ಲಿ ಪಾಲ್ಗೊಂಡು ಅವರು ನೂತನ ಶಿಕ್ಷಣ ನೀತಿಯಲ್ಲಿ ಕೈಗಾರಿಕೆಗಳಿಗೆ ಅಗತ್ಯವಿರುವ ಉದ್ಯೋಗ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಪಠ್ಯಗಳನ್ನು ರೂಪಿಸಲಾಗುವುದು ಎಂದರು. ಡಿಪ್ಲೊಮಾ ಕೋರ್ಸ್ಗಳ ಪಠ್ಯವನ್ನು ಮರುಪರಿಷ್ಕರಣೆ ಮಾಡುವ ಮೂಲಕ ಶಿಕ್ಷಣ ನೀತಿಯಲ್ಲಿ ಬದಲಾವಣೆ ತರಲಾಗುವುದು. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾನದಂಡಗಳಿಗೂ ಈ ಪಠ್ಯಕ್ರಮ ಪೂರಕವಾಗಿರಲಿದೆ. ಈ ಸಂಬಂಧ ರಚಿಸಲಾಗಿದ್ದ ಕಾರ್ಯಪಡೆಗಳು ನೂತನ ನೀತಿಯ ಜಾರಿಗೆ ಸೂಚನೆ ನೀಡಿವೆ ಎಂದು ತಿಳಿಸಿದರು. ಕಂಪ್ಲೀಟ್ಲಿ ಅನ್ಟ್ರೇಸಬಲ್ ಆಗಿ ಕೂಡ ಬದಲಾಯಿಸ್ತೀವಿ. ತುಂಬ ಜನ ಒಂದು 15% ಅಷ್ಟು ಡ್ರಾಪ್ ಔಟ್ ಆಗ್ತಿದೆ, ಒಂದು 15% ಡ್ರಾಪ್ ಔಟನ್ನು ಆಗ್ತಿದ್ರು. ಮತ್ತು ಈ ರೀತಿ ಸಾಕಷ್ಟು ಸಮಸ್ಯೆ ಸವಾಲುಗಳು ಎಲ್ಲವೂ ಒಳಗೊಂಡಂತಿತ್ತು. ಇದನ್ನು ಸಂಪೂರ್ಣವಾಗಿ ಅರ್ಥಕೊಂಡು ಇವತ್ತು ಕೌಶಲ್ಯತೆ ಬೇಕು, ನಮ್ಮ ಸಮಾಜಕ್ಕೆ ಉದ್ಯೋಗ ಬೇಕು, ಈ ಕೌಶಲ್ಯತೆ ಮೂಲಕ ಉದ್ಯೋಗವನ್ನು ಪಡಿಬೇಕು. 40,000 ಜನ ಪ್ರತಿ ವರ್ಷ ನೋಂದಾಯಿಸ್ಕೊಳ್ಳೋಕೆ ಅವಕಾಶ ಇದೆ. ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಮಾಡಿ, ವೆಚ್ಚವನ್ನು ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವರ ಬದುಕನ್ನು ರೂಪಿಸ್ಕೊಳ್ಳಿಕ್ಕೆ ಪೂರಕವಾಗಿರಬೇಕು, ವ್ಯತ್ಯಾಸ ಆಗಬೇಕು ಬದುಕಿನ. ಸಭೆಯಲ್ಲಿ ಪರಿಷತ್ ಸದಸ್ಯರಾದ ಪುಟ್ಟಣ್ಣ, ಮರಿತಿಬೇಗೌಡ, ವೈಎನ್ ನಾರಾಯಣಸ್ವಾಮಿ, ಆ ದೇವೇಗೌಡ ಮತ್ತಿತರರು ನೂತನ ನೀತಿಯ ಕುರಿತು ಸಲಹೆ ಸೂಚನೆಗಳನ್ನು ನೀಡಿದರು. ಉದ್ಯಮಿಗಳಾಗುವಂಥದ್ದು ಇದೆಲ್ಲ ಈ ಒಂದು ಕ್ವಾಲಿಫಿಕೇಶನ್ ಮೂಲಕ ಪಡೆಯಲಿಕ್ಕೆ ಸಾಧ್ಯ ಇರ್ತದೆ. ತರೋದ್ರಲ್ಲಿ ಕರ್ನಾಟಕ ಫ್ರಂಟ್ ರನ್ನರ್ ಈಗ ಈ ನೀತಿಯನ್ನು ಒಪ್ಪುವ ಮೊದಲೇ ಒಂದು ಟಾಸ್ಕ್ ಫೋರ್ಸ್ ಅನ್ನು ತಯಾರಿಸಲಾಗಿದೆ. ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿ ತಿಮ್ಮೇಗೌಡ ನೂತನ ಶಿಕ್ಷಣ ನೀತಿಯ ಕುರಿತು ಪ್ರಾತ್ಯಕ್ಷಿಕೆ ಮೂಲಕ ಸಭೆಗೆ ವಿವರಿಸಿದರು. ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಈಗಾಗಲೇ ಒಂದು ಪ್ರೆಸೆಂಟೇಷನ್, ಜನರಲ್ ಪ್ರೆಸೆಂಟೇಷನ್ ಈಗಾಗಿದೆ ಅಂತ ಗೊತ್ತಾಗ್ತು. ಹಾಗಾಗಿ ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾನು ಕೊಡಲಿಕ್ಕೆ ಹೋಗೋದಿಲ್ಲ. ಅನುಷ್ಠಾನ ನೀತಿಯನ್ನು ಹೇಗೆ ನಾವು ಫ್ರೇಮ್ವರ್ಕ್ ಅನ್ನ ಮಾಡಿದ್ದೇವೆ ಅನ್ನೋದರ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ದೀವಿ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. You know it's only a drill, and yet you train like it is the real thing. Because one day, at a second's notice, it will be. One day, you'll come together as an invincible team. And every second you save will be a life saved. The Indian Air Force is looking for an exceptional team. A team that is truly a cut above.
Join the Indian Air Force to be a cut above. ರಾಜ್ಯದಲ್ಲಿ ಇಂದು ಹೊಸದಾಗಿ 1247 ಮಂದಿಗೆ ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 8,90,360ಕ್ಕೆ ಏರಿಕೆಯಾಗಿದೆ. ಇಂದು 877 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 8,53,461ಕ್ಕೆ ತಲುಪಿದೆ. ಇಂದು 13 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 11,834ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 25,046 ಸಕ್ರಿಯ ಪ್ರಕರಣಗಳಿವೆ. 287 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 98,049 ಮಂದಿಗೆ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,15,09,892 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿಂದು 620 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,72,582ಕ್ಕೆ ಏರಿಕೆಯಾಗಿದೆ. ಇಂದು 282 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,49,143ಕ್ಕೆ ಏರಿಕೆಯಾಗಿದೆ. ಸದ್ಯ 19,268 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 8 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,170 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಸತತ 3ನೇ ಬಾರಿಗೆ ರೆಪೋ ದರದಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಭಾರತೀಯ ರಿಸರ್ವ್ ಬ್ಯಾಂಕ್ ನಿರ್ಧರಿಸಿದೆ. ಈ ಹಿಂದಿನ 4% ಬಡ್ಡಿದರ ಮುಂದುವರಿಯಲಿದ್ದು, ಕಳೆದ 3 ದಿನಗಳಿಂದ ನಡೆದಿದ್ದ ರಿಸರ್ವ್ ಬ್ಯಾಂಕಿನ ವಿತ್ತ ನೀತಿ ನಿರೂಪಕರ ಸಭೆಯ ಬಳಿಕ ಆರ್ಬಿಐ ಗವರ್ನರ್ ಶಕ್ತಿಕಾಂತ್ ದಾಸ್ ಇಂದು ವಿತ್ತ ನೀತಿ ಪ್ರಕಟಿಸಿದರು. ದೇಶದಲ್ಲಿ ಕೋವಿಡ್-19 ಸೋಂಕು ಸೃಷ್ಟಿಸಿದ್ದ ಪರಿಣಾಮಗಳ ಹೊರತಾಗಿಯೂ ಆರ್ಥಿಕತೆ ಚೇತರಿಸಿಕೊಳ್ಳುತ್ತಿದೆ. ಹಣದುಬ್ಬರ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಅಗತ್ಯವಿರುವಷ್ಟು ದಿನಗಳ ಕಾಲ ಬಡ್ಡಿದರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದರು. 2021ನೇ ಸಾಲಿನ ನೈಜ ಜಿಡಿಪಿ ವೃದ್ಧಿ ದರವನ್ನು -7.5% ಅಂದಾಜಿಸಲಾಗಿದ್ದು, ಆರ್ಥಿಕತೆ ವೇಗವಾಗಿ ಚೇತರಿಸಿಕೊಳ್ಳುತ್ತಿದೆ. ದೇಶದ ಗ್ರಾಮೀಣ ಭಾಗದಲ್ಲಿ ಬೇಡಿಕೆ ಹೆಚ್ಚಾಗುತ್ತಿದೆ. ಆರ್ಥಿಕತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಕಳೆದ ಮಾರ್ಚ್ನಿಂದ ಈವರೆಗೆ ರೆಪೋ ದರದಲ್ಲಿ 115 ಅಂಶಗಳಷ್ಟು ಕಡಿಮೆ ಮಾಡಲಾಗಿದೆ ಎಂದರು. Let me now focus on financial market outlook. The measures taken by the Reserve Bank over the year gone by have also resulted in a significant moderation in the structure of interest rates across the spectrum, narrowing of risk spreads and a record issuance of corporate bonds. Corporate bond spreads have in fact narrowed to pre-pandemic levels across the term structure. Financial markets have been working in an orderly fashion. The easing of finance conditions is in fact preparing the ground for strengthening the nascent signs of recovery that have become visible in the second half of 2021. ಕೊಡಗು ಜಿಲ್ಲೆಯಾದ್ಯಂತ ಹುತ್ತರಿ ಕೋಲಾಟ ಜನಪದ ಆಚರಣೆಯನ್ನು ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು. ಕೋಲ್ಮುಂದ್ ಎಂದು ಕರೆಯಲಾಗುವ ಈ ಹುತ್ತರಿ ಕೋಲಾಟದಲ್ಲಿ ಊರಿನ ಗ್ರಾಮಸ್ಥರು ಒಂದೆಡೆ ಸೇರಿ ಪಾಲ್ಗೊಳ್ಳುವುದು ವಿಶೇಷ. ನಾಪೋಕ್ಲು ಸಮೀಪದ ಬಿದ್ದಾಟಂಡವಾಡೆಯಲ್ಲೂ ಈ ಬಾರಿಯ ಕೋಲ್ಮುಂದ್ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಗ್ರಾಮಸ್ಥರೆಲ್ಲ ಸಾಂಪ್ರದಾಯಿಕ ಉಡುಗೆಯಲ್ಲಿ ವಾಲಗದ ತಾಳಕ್ಕೆ ತಕ್ಕಂತೆ ಹಿರಿಯರು ಕಿರಿಯರು ಎನ್ನದೆ ಕೋಲಾಟ ಆಡಿ ಸಂಭ್ರಮಿಸಿದರು. ಧಾನ್ಯಲಕ್ಷ್ಮಿಯನ್ನು ಭಕ್ತಿಭಾವದಿಂದ ಪೂಜಿಸಿ ಮನೆಗೆ ಕರೆತರುವ ಕೊಡಗಿನವರು 2 ದಿನಗಳ ಕಾಲ ಸಾಂಪ್ರದಾಯಿಕ ಕೋಲಾಟವಾಡಿ ಸಂಭ್ರಮಿಸುವುದು ವಾಡಿಕೆ. ಡಿಡಿ ನ್ಯೂಸ್ನೊಂದಿಗೆ ಬಿದ್ದಾಟಂಡವಾಡೆಯ ಮುಖ್ಯಸ್ಥ ಬಿದ್ದಾಟಂಡ ತಮ್ಮಯ್ಯ, ಹುತ್ತರಿ ಹಬ್ಬವನ್ನು ಎಲ್ಲರೂ ಸೇರಿಕೊಂಡು ಸಂತಸದಿಂದ ಆಚರಿಸುತ್ತೇವೆ. ಹಿರಿಯರು ನಡೆಸಿಕೊಂಡ ಬಂದ ಪೂಜೆ ಮತ್ತು ಕೋಲಾಟ ಇತ್ಯಾದಿ ಕಾರ್ಯಕ್ರಮಗಳನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳುತ್ತೇವೆ ಎಂದು ಮಾಹಿತಿ ನೀಡಿದರು. ನಮ್ಮ
ಹಿಂದಿನ ಕಾಲದಲ್ಲಿ ನಮ್ಮ ಗುರು ಪನ್ನಪ್ಪನ ಇಟ್ಪಟ್ಟ ಬಾಸಾಹೇಬ್ಕರ ವಿರ್ಚಾರ್ ತಿಂಗಳಲ್ಲಿ 2 ದಿವಸ ಮಕ್ಕಿಯಿಂದ ತಿರುವಾಯುಧ ಕೋಲಾಗಿ ಊರಿನವರೆಲ್ಲ ಬಂದು ಇಲ್ಲಿ 2 ದಿವಸ ಕೋಲಾಟ ಆಗ್ತದೆ. ಉತ್ತಮ ಮಳೆಯಿಂದಾಗಿ ಕೃಷಿ ಬಿತ್ತನೆ ಪ್ರಮಾಣ ಗದಗ ಜಿಲ್ಲೆಯಲ್ಲಿ ಗಣನೀಯವಾಗಿ ಹೆಚ್ಚಳವಾಗಿದ್ದು ಮೆಕ್ಕೆಜೋಳದ ಇಳುವರಿ ಉತ್ತಮವಾಗಿದೆ. ಬೆಟಗೇರಿ, ಲಕ್ಕುಂಡಿ, ನರಗುಂದ ಮುಂತಾದ ಪ್ರದೇಶಗಳಲ್ಲಿ ರೈತರು ಮೆಕ್ಕೆಜೋಳವನ್ನು ಸಂಸ್ಕರಿಸಿ ಮಾರಾಟ ಮಾಡುವ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ. ನೂತನ ಕೃಷಿ ಕಾಯ್ದೆಗಳು ತಮಗೆ ಸಹಕಾರಿಯಾಗಿವೆ ಎಂದು ಹಲವು ರೈತರು ಅಭಿಪ್ರಾಯಪಟ್ಟಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಆರ್ಎಫ್ ಕಲ್ಮನಿ, ಮೆಕ್ಕೆಜೋಳದ ಇಳುವರಿ ಉತ್ತಮವಾಗಿ ಬಂದಿದ್ದು ನೂತನ ಕೃಷಿ ಕಾಯ್ದೆಯಿಂದ ಬೆಳೆಗೆ ಉತ್ತಮ ದರವು ದೊರೆತಿದೆ ಎಂದು ತಿಳಿಸಿದರು. ಕಡಿಮೆ ಬೆಲೆ ಕೂಡ ಸಿಗುವುದು ಕಾಣು ಬರ್ತಾ ಇದೆ. ಅದಕ್ಕಾಗಿ ಟ್ರೇಡಿಂಗ್ ಕಂಪನಿ ಮಾಲೀಕ ನಾಗರಾಜ್ ಶಿರಹಟ್ಟಿ, ನೂತನ ಕೃಷಿ ಕಾಯ್ದೆಗಳು ರೈತರಿಗೆ ಸಹಕಾರಿಯಾಗಿದ್ದು ಮಂಡಿ ಮಾಲೀಕರಿಗೂ ಸಹ ಅನುಕೂಲವಾಗಿದೆ. ಜೋಳ ಹಾಗೂ ಅದರ ಸಂಸ್ಕರಿಸಿದ ಉತ್ಪನ್ನಗಳನ್ನು ಬೆಂಗಳೂರು ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದರು. ಅತಿವೃಷ್ಟಿ ಆಗಿರೋದ್ರಿಂದ ಬಹಳ ತೊಂದರೆ ಕೂಡ ಆಗಿದೆ ಅಂತ ನಾನು ಈ ಸಮಯದಲ್ಲಿ ಹೇಳಲು ಬಯಸುತ್ತೇನೆ. ಅದನ್ನು ಸಂಸ್ಕರಣ ಮಾಡಿ ನಾವು ಬೆಂಗಳೂರು, ಮೈಸೂರು, ಮುಂಬೈ ಇಂದು ಎಲ್ಲ ಕಡೆ ರವಾನೆ ಮಾಡ್ತೀವಿ. ಇಲ್ಲೇ ಸಾಕಷ್ಟು APMC ಮಾರ್ಗದರ್ಶನದ ಪ್ರಕಾರ ದರವನ್ನು ನಿಗದಿ ಮಾಡಿರ್ತೀವಿ. ಅವರ APMC ಮಾರ್ಗದರ್ಶನದ ಪ್ರಕಾರ ಎಲ್ಲ ರೈತರಿಗೂ ಸರಿಯಾದ ಸಮಯಕ್ಕೆ ಪೇಮೆಂಟ್ ಕೊಡ್ತೀವಿ. ಪೇಮೆಂಟ್ ಎಲ್ಲ ಚೆಕ್ ಮುಖಾಂತರ ಆಗುತ್ತೆ, ಯಾರಿಗೂ ಕ್ಯಾಶ್ ಕೊಡಲ್ಲ. ಮತ್ತು ಈ ಸಂಸ್ಕರಣಾ ಘಟಕ KMF ಥರ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಹಾಲಿನ ಉತ್ಪನ್ನ ಥರ ಅಥವಾ ಅಡಿಕೆ ಸಂಸ್ಕರಣಾ ಘಟಕ ಶಿವಮೊಗ್ಗದಲ್ಲಿರೋ ಥರ ಇಲ್ಲಿನ ಮೆಕ್ಕೆಜೋಳ ಘಟಕ ಆಗಬೇಕು. ಸಂಸ್ಕರಣಾ ಘಟಕ ಆದ್ರೆ ರೈತರಿಗೆ ಹೆಚ್ಚಿನ ಬೇಡಿಕೆ ಆಗುತ್ತೆ. ಅಯೋಧ್ಯೆ ರಾಮಮಂದಿರ ನಿರ್ಮಾಣಕ್ಕೆ ನಿಧಿ ಸಮರ್ಪಣಾ ಅಭಿಯಾನದ ಕಾರ್ಯಾಲಯವನ್ನು ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಮಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಬಳಿಕ ಅವರು ರಾಮಮಂದಿರ ನಿರ್ಮಾಣ ಕಾರ್ಯ ಸುಸೂತ್ರವಾಗಿದ್ದು ಇದರ ನಿರ್ಮಾಣ ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು, ಅವರವರ ಶಕ್ತಿ ಅನುಸಾರ ದೇಣಿಗೆ ನೀಡುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದಲ್ಲಿ ಗೋಹತ್ಯೆ ನಿಷೇಧ ಸಂಬಂಧ ಕೂಡಲೇ ಕಾನೂನು ಜಾರಿಗೆ ತರಬೇಕು ಎಂದರು. ಮಕರ ಸಂಕ್ರಾಂತಿಯ ಮರುದಿವಸದಿಂದ ಈ ಅಭಿಯಾನ ಪ್ರಾರಂಭವಾಗ್ತಾ ಇದೆ. ದೇಣಿಗೆ ನೀಡೋಣ, ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣ ಆಗಬೇಕು ಅನ್ನತಕ್ಕಂತಹ ಶತಮಾನಗಳ ಕನಸು, ನಮ್ಮ ಹಿರಿಯರ ಅದೆಷ್ಟೋ ಮಂದಿಯ ಕನಸು, ಅದನ್ನು ನನಸು ಮಾಡಿಸುವಂತಹ ದೊಡ್ಡ ಒಂದು ಅವಕಾಶವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ನಾವದನ್ನು ಯಶಸ್ವಿಯಾಗಿ ಮಾಡೋಣ. ಗೋವುಗಳ ವಂಶ ಅದರ ಉಳಿವಿಕೆಗೆ ಸರ್ಕಾರ ಕೂಡಲೇ ಬಲವಾಗಿರತಕ್ಕಂತಹ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿಕೊಂಡು ಚಿತ್ರದುರ್ಗ ಜಿಲ್ಲೆಯ ಆರ್ವಿಗೊಂಡನಹಳ್ಳಿಯ ದಿವ್ಯಾಂಗ ಅನಂತ್ನಾಗ್ ಅವರು ತಮ್ಮ ವಿಕಲಾಂಗವನ್ನು ಮೆಟ್ಟಿ ನಿಂತು ಬದುಕು ಕಟ್ಟಿಕೊಂಡಿರುವುದು ಇತರರಿಗೆ ಮಾದರಿಯಾಗಿದೆ. ಪುತ್ರನ ಅಂಗವೈಕಲ್ಯದಿಂದ ನವೋದಯ ಶಾಲೆಗೆ ದಾಖಲಾತಿ ಸಾಧ್ಯವಾಗದಿದ್ದಾಗ ಅನಂತ್ನಾಗ್ ಪೋಷಕರು ಎದೆಗುಂದದೆ ಸರ್ಕಾರಿ ಶಾಲೆಗೆ ತಮ್ಮ ಮಗನನ್ನು ಸೇರಿಸಿದರು. ಮಗನ ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿದ ಫಲವಾಗಿ ಅನಂತ್ನಾಗ್ ಇಂದು ದೈಹಿಕ ಸಾಮಾಜಿಕ ಸವಾಲುಗಳನ್ನು ಮೆಟ್ಟಿ ನಿಂತು ವಿಶೇಷ ಚೇತನರಿಗೆ ಮಾದರಿಯಾಗಿದ್ದಾರೆ. ಸರ್ಕಾರಿ ಯೋಜನೆ, ಖಾಸಗಿ ಅಂಗಡಿಗಳ ನಾಮಫಲಕ ಬರೆದು ಬದುಕು ಕಟ್ಟಿಕೊಂಡಿರುವ ಅನಂತ್ನಾಗ್ ಮಹಾತ್ಮ ಗಾಂಧಿ, ಮದರ್ ತೆರೇಸಾ, ಹಲವು ಗಣ್ಯರ ಚಿತ್ರಗಳನ್ನು ಬಿಡಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ. ತಮ್ಮದೇ ಆದ ಅನಂತ್ ಆರ್ಟ್ಸ್ ಎಂಬ ಮಳಿಗೆಯನ್ನು ಸಹ ತೆರೆದಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಅನಂತ್ನಾಗ್, ಮೊದಲು ನಾಮಫಲಕ ಬರೆದುಕೊಡುತ್ತಿದ್ದೆ, ಅದರಿಂದ ವ್ಯಾಸಂಗಕ್ಕೆ ಅಗತ್ಯವಿರುವ ಹಣಕಾಸಿನ ನೆರವು ದೊರೆಯುತ್ತಿತ್ತು. ನಂತರದ ದಿನಗಳಲ್ಲಿ ಆರ್ಟ್ಸ್ ಮಳಿಗೆ ತೆರೆದು ವೃತ್ತಿಪರ ಜೀವನ ಆರಂಭಿಸಿದೆ ಎಂದರು. ಉಳ್ತಾ ಆಡ್ತಾ ಆಗ ನನ್ನ ಲೈಫ್ ನನಗೆ ಅದು ಬಂತು ಸರ್. ಸೊ ಬೋರ್ಡ್ಗಳು ಬಂದಾಗ್ಬಿಟ್ಟು ಸುಮಾರು ಸಾವಿರಾರು ಮಾಡಿದ್ದೀವಿ ಸರ್. ಚಿತ್ರಪಟಗಳು ಬಂದು ಬೇಜಾರು ಮಾಡಿದ್ದೀವಿ. ಸೊ ಇದುವರೆಗೂ ಯಾರು ಗುರುತಿಸಿಲ್ಲ. ಮದರ್ ತೆರೇಸಾ, ಈ ಗಾಂಧೀಜಿ, ಅಂಬೇಡ್ಕರ್ ಚಿತ್ರಗಳು, ಈ ಚಿತ್ರಪಟಗಳು ನಮ್ಮ ಟೀಚಿಂಗ್ ಏಡ್ ಸಂಬಂಧಪಟ್ಟ ಎಲ್ಲ ಚಿತ್ರಗಳನ್ನು ಬಿಡಿಸಿದ್ದೀವಿ, ಕೊಟ್ಟಿದ್ದೀವಿ ಸರ್. ವೇದಾವತಿ ಕಾಲೇಜಿಗೂ ಮತ್ತು ಸರ್ವೋದಯ ಕಾಲೇಜಿಗೂ ಮತ್ತು ವೆಂಕಟೇಶ್ವರ DED ಕಾಲೇಜ್ನವ್ರಿಗೂ ಕೊಟ್ಟಿದ್ದೀವಿ ಮತ್ತು ಚಳಿಕೆರೆ ಕಾಲೇಜಿನವ್ರಿಗೂ ಕೊಟ್ಟಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಗೆ ಒಂದು 16 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್.
ಕಲಾ ಚಿತ್ರದುರ್ಗ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿ ವೈಶಾಲಿ ವಿಶೇಷ ಚೇತನರಾಗಿರುವ ಅನಂತ್ನಾಗ್ ಇತರರಿಗೆ ಮಾದರಿಯಾಗಿದ್ದಾರೆ ಎಂದರು. ಇಲಾಖೆಯಿಂದ ಗುರುತಿಸಿ ಅವರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಅನಂತ್ನಾಗ್ ಅಂತ ಹೇಳಿ ಅರವಿಗೊಂಡನಹಳ್ಳಿ ಗ್ರಾಮದ ವಿಶೇಷ ಚೇತನರು ಅವರು. ಸೊ ದೈಹಿಕ ವಿಕಲಚೇತನರಾಗಿದ್ದು 2 ಕಾಲಿನ ನ್ಯೂನತೆಯನ್ನು ಹೊಂದಿದ್ದಾರೆ ಅವರು. ಸೊ ನಮ್ಮ ಇಲಾಖೆಯಿಂದ ಅವರಿಗೆ ಯಂತ್ರಚಾಲಿತ ದ್ವಿಚಕ್ರ ವಾಹನ ಸೌಲಭ್ಯನೂ ಸಹ ನಾವು ಇಲಾಖೆಯಿಂದ ಕೊಡಿಸಿದ್ದೀವಿ. ಸೊ 2003ನೇ ಇಸ್ವಿಯಿಂದ ಅವರು ಕಲಾ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ಹೊಂದಿದ್ದು ಸ್ವಚ್ಛ ಭಾರತ್ ಅಭಿಯಾನ, ವಿಕಲಚೇತನರ ಇಲಾಖೆ ಆಗಿರ್ಬೋದು, ಪೊಲೀಸ್ ಸ್ಟೇಷನ್ದು ನೇಮ್ದು ಬರೆಯುವಂಥದ್ದು ಆಗಿರ್ಬೋದು, ಕಿಲೋಮೀಟರ್ದು ಬೋರ್ಡ್ಗಳನ್ನು ಬರೆಯುವಂಥದ್ದು ಆಗಿರ್ಬೋದು. ಸೊ ಬೇರೆ ಬೇರೆ ಶಾಲೆಗಳಲ್ಲಿ ನಲಿಕಲಿ ಕಾರ್ಯಕ್ರಮಗಳಿಗೆ ಬೋರ್ಡ್ಗಳನ್ನು ಬರೆದು ಕೊಡುವಂಥದ್ದಾಗಿದ್ದು ಆಗಿರ್ಬೋದು. ವಿಶ್ವ ವಿಶೇಷ ಚೇತನ ದಿನದ ಅಂಗವಾಗಿ ಬೆಂಗಳೂರಿನ ಎಪಿಎಸ್ ಕಾಲೇಜಿನಲ್ಲಿಂದು ವಿವಿಧ ಸಾಮಾಜಿಕ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ವಿಶೇಷ ಚೇತನ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಎಪಿಎಸ್ ಕಾಲೇಜಿನ ಅಧ್ಯಕ್ಷ ಟಿವಿ ಮಾರುತಿ ಉದ್ಘಾಟಿಸಿದರು. ಬಳಿಕ ಅವರು ಸಂಸ್ಥೆಯನ್ನು ಬಹಳ ಶ್ರಮದಿಂದ ಕಟ್ಟಿ ಬೆಳೆಸಲಾಗಿದೆ. ಆರ್ಥಿಕವಾಗಿ ಹಿಂದುಳಿದವರು ಮತ್ತು ವಿಶೇಷ ಚೇತನರಿಗೆ ಸಹಾಯ ಮತ್ತು ಸಹಕಾರ ನೀಡುವಲ್ಲಿ ಸಂಸ್ಥೆ ಯಾವಾಗಲೂ ಮುಂದೆ ಇದೆ. ಉತ್ತಮ ಪಾಠ, ಪ್ರವಚನ ಮತ್ತು ಫಲಿತಾಂಶ ನೀಡುತ್ತಾ ಜನಸ್ನೇಹಿ ಸಂಸ್ಥೆಯಾಗಿ ಬೆಳೆದಿದೆ ಎಂದರು. ಬೇಡಪ್ಪ ಅನ್ನೋದಕ್ಕಿಂತ ನಾವು ಕೊಡ್ತೀವಿ ಸ್ವಾಮಿ, ನೀವು ಗುರುತಿಸಿ ಯಾವ ಒಳ್ಳೆಯ ಮಕ್ಕಳು ಭಾಳ ಬಡವರಾಗಿದ್ದಾರೆ, ಒಳ್ಳೆಯ ಆಶ್ರಮ ಫಂಡಿದೆ, ಆ ಫಂಡಿಂದ ಕೊಟ್ಟೇ ಕೊಡಬೇಕು, ನಿಮ್ಮಲ್ಲಿ ಆದರ್ಶವಾಗಿ ಕೆಲಸ ಮಾಡ್ತಾ ಇದ್ದೀರಾ, ಆ ರೀತಿ ಕೂಡ ನಮಗೆ ಉತ್ತೇಜನ ಸಿಗ್ತಾ ಇದೆ. ಟುಡೇ ವರ್ಲ್ಡ್ ಡಿಸಬಿಲಿಟಿ ಡೇ. ಶ್ರೀ ನಟರಾಜ್ ವಿಶೇಷ ಚೇತನರು ಸ್ವಾವಲಂಬಿಗಳಾಗಬೇಕು ಎಂಬ ಉದ್ದೇಶದಿಂದ ಕಂಪ್ಯೂಟರ್, ಇಂಗ್ಲಿಷ್ ಕಲಿಕೆ ಸೇರಿದಂತೆ ಇತ್ಯಾದಿ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇವರಿಗೆಲ್ಲ ಟೆಕ್ನಾಲಜಿ ಕಲ್ತ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದರಲ್ಲಿ ಎಪಿಎಸ್ ಕಾಲೇಜ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿ ಆರ್ ಫ್ರಮ್ ಹೆಲ್ತ್ ದ ಬ್ಲೈಂಡ್ ಫೌಂಡೇಶನ್ ಅಸೋಸಿಯೇಟೆಡ್ ವಿತ್ ಎಪಿಎಸ್ ಕಾಲೇಜ್. We are providing them computer and English training and hope all that will be excellent help for them. And we hope to become much more awareness created in this world. ಅದಕ್ಕೆ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ. ಈ ಕೋವಿಡ್ ಪ್ಯಾಂಡಮಿಕ್ ಸಿಚುವೇಶನ್ ಇರೋದ್ರಿಂದ ವಿಶೇಷ ಚೇತನ ವಿದ್ಯಾರ್ಥಿಗಳನ್ನು ಬೆಂಬಲಿಸುವ ಉದ್ದೇಶದಿಂದ ತಾಂತ್ರಿಕ ಕಲಿಕಾ ತರಬೇತಿಗಳನ್ನು ಹಮ್ಮಿಕೊಳ್ಳಲಾಗಿದೆ. ಕಾಲೇಜಿನಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳಿಗೆ ಉಚಿತ ಪ್ರವೇಶ ನೀಡಲಾಗಿದೆ ಎಂದು ತಿಳಿಸಿದರು. ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಮ್ಮ ಎಪಿಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ವಿತರಿಸಲಾಯಿತು. ಪದಾಧಿಕಾರಿಗಳು ಇದಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಈ ರೀತಿಯ ಕಾರ್ಯಕ್ರಮಗಳನ್ನು ಜೊತೆಗೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ವಿಶೇಷ ಚೇತನರನ್ನ ಮುಖ್ಯ ವಾಹಿನಿಗೆ ತರೋದ್ರಲ್ಲಿ ಮೀಡಿಯಾದವರ ಸಹಕಾರ ಖಂಡಿತ ನಮಗೆ ಬೇಕಾಗಿದೆ. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ 3 ಪಂದ್ಯಗಳ ಟಿ20 ಸರಣಿಯ ಮೊದಲ ಪಂದ್ಯದಲ್ಲಿಂದು ಭಾರತವು ಆತಿಥೇಯರ ವಿರುದ್ಧ 11 ರನ್ಗಳ ರೋಚಕ ಗೆಲುವು ಸಾಧಿಸಿತು. ಕೆನ್ಬೆರಾದ ಮನುಕಾ ಓವಲ್ ಕ್ರೀಡಾಂಗಣದಲ್ಲಿ 3 ಪಂದ್ಯಗಳ ಟಿ20 ಪಂದ್ಯಾವಳಿಯಲ್ಲಿ ಭಾರತ 1-0 ಮುನ್ನಡೆ ಸಾಧಿಸಿದೆ. ಭಾರತದ ಪರವಾಗಿ ಟಿ ನಟರಾಜನ್ ಮತ್ತು ಯಜುವೇಂದ್ರ ಚಹಲ್ ತಲಾ 3 ವಿಕೆಟ್ ಪಡೆದು ತಂಡದ ಗೆಲುವಿಗೆ ಕಾರಣರಾದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೆಲವೇ ವಾರಗಳಲ್ಲಿ ಕೊರೋನಾ ಲಸಿಕೆ ಸಮಗ್ರ ವಿತರಣೆಗೆ ಕಾರ್ಯಯೋಜನೆ ರೂಪಿಸಲು ರಾಜ್ಯಗಳಿಗೆ ಸೂಚನೆ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದಲ್ಲಿ ಕೋವಿಡ್-19 ಸೋಂಕಿನ 2ನೇ ಅಲೆ ನಿರೀಕ್ಷೆ, ಫೆಬ್ರವರಿವರೆಗೂ ಮುಂಜಾಗ್ರತೆ ವಹಿಸುವುದು ಅಗತ್ಯ, ಸಚಿವ ಡಾಕ್ಟರ್ ಕೆ ಸುಧಾಕರ್. ಡಿಪ್ಲೊಮಾ ಪಠ್ಯದಲ್ಲಿ ಆಮೂಲಾಗ್ರ ಬದಲಾವಣೆ, ಕೌಶಲ್ಯಾಧಾರಿತ ಉದ್ಯೋಗ ತರಬೇತಿ ಅಳವಡಿಕೆ, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್. ಟಿ20 ಕ್ರಿಕೆಟ್ ಸರಣಿ, ಆಸ್ಟ್ರೇಲಿಯಾ ವಿರುದ್ಧ ಭಾರತಕ್ಕೆ 11 ರನ್ಗಳ ರೋಚಕ ಗೆಲುವು.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.